ಡೇಟ್ಸ್ ನ ನೀವು ಸೆಟ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಡ್ಯೂರೇಷನ್ ಮಾತ್ರ ನೀವು ಎಕ್ಸ್ಪೋರ್ಟಿಂಗ್ ಮಾಡ್ಕೋಬಹುದು. ಎಕ್ಸ್ಪೋರ್ಟಿಂಗ್ ಡೇ ಬುಕ್ ಅಂತ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಲ್ಯಾಂಗ್ವೇಜ್ ಡಿಫಾಲ್ಟ್ ಯಾವ ಫಾರ್ಮ್ಯಾಟ್ ಅಲ್ಲಿ ಇರಬೇಕು, ಟ್ಯಾಲಿಯಿಂದ PDF ಫಾರ್ಮ್ಯಾಟ್ಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸೊ ನಮ್ಗೀಗ ಡೇ ಬುಕ್ ಇಲ್ಲಿ ಏನ್ ಕಾಣಿಸುತ್ತೆ ಅದು PDF ಅಲ್ಲಿ ನಾವು ಕನ್ವರ್ಟ್ ಮಾಡಿಕೊಂಡು ಪ್ರಿಂಟ್ ತಗೋಬಹುದು. ಪೇಜ್ ಸೈಜ್ A4 ಇರುತ್ತೆ. ಪೇಜ್ ವಿಡ್ತ್ ಇಸ್ ದಿಸ್ ಮಚ್. ಪೇಜ್ ಓರಿಯಂಟೇಶನ್ ಪೋರ್ಟ್ರೇಟ್ ನಾವೇನು ಸೆಟ್ಟಿಂಗ್ಸ್ ಮಾಡಾಗಿಲ್ಲ, ಅದೇ ಆಟೋಮೆಟಿಕ್ ಸೆಟ್ಟಿಂಗ್ಸ್ ಬರುತ್ತೆ. ಓಪನ್ ಎಕ್ಸ್ಪೋರ್ಟೆಡ್ ಫೈಲ್ ಅದು ಎಸ್ ಅಂತ ಬಂದಿದೆ. ಜಸ್ಟ್ ಪ್ರೆಸ್ ಆಲ್ಟ್ ಅಂಡ್ ಇ. ಗೋ ಟು ಡೇ ಬುಕ್. ದಿಸ್ ಇಸ್ ದಿ things which are available in the day book. Alt ಮತ್ತೆ ನಿಮ್ಮ ಕೀಬೋರ್ಡ್ ಇಂದ Alt ಮತ್ತೆ E ಪ್ರೆಸ್ ಮಾಡಿ ನಿಮಗೆ ಸ್ಕ್ರೀನ್ ಸಿಗುತ್ತೆ. ಎಕ್ಸ್ಪೋರ್ಟಿಂಗ್ ಡೇ ಬುಕ್ ಎಸ್ ಅಂತ ಕೊಡಿ. ಡೇ ಬುಕ್ ಅಂತ ಆಲ್ರೆಡಿ ಇದೆ PDF ಫಾರ್ಮ್ಯಾಟ್ ಅಲ್ಲಿ. ಸೊ ಅದರಿಂದ ಆ ರೀತಿ ಬಂದಿದೆ. This is the PDF format of your day book. ಈ ರೀತಿ ಒಂದು ಅಪ್ಲಿಕೇಶನ್ ಇಂದ ಟ್ಯಾಲಿ ಒಂದು ಅಪ್ಲಿಕೇಶನ್, ನಿಮ್ಮ PDF ಅಡೋಬ್ ಇದೇನೆ ಒಂದು ಅಪ್ಲಿಕೇಶನ್. ಸೊ ಈಗ ಕನ್ವರ್ಷನ್ ಅನ್ನೋದಕ್ಕಿಂತ ಇಲ್ಲಿ ಸ್ಟ್ಯಾಂಡರ್ಡ್ ವರ್ಡ್ ಇಸ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಟ್ಯಾಲಿಯಿಂದ PDF ಗೆ ಎಕ್ಸ್ಪೋರ್ಟ್ ಆಗಿದೆ. ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಇಟ್ಸ್ ಎ PDF ಫಾರ್ಮ್ಯಾಟ್ ಆಫ್ ದಿ ಡೇ ಬುಕ್. ಇದನ್ನ ಸೇವ್ ಮಾಡಿಟ್ಕೋಬಹುದು, ಪ್ರಿಂಟ್ ತಗೋಬಹುದು, ನೀವು ಇಮೇಲ್ ಆಸ್ ಅಟ್ಯಾಚ್ಮೆಂಟ್ ಇಮೇಲ್ ಸೆಂಡ್ ಮಾಡಬಹುದು ಡೇ ಬುಕ್. ದಿಸ್ ಈಸ್ ಅಬೌಟ್ ಎಕ್ಸ್ಪೋರ್ಟಿಂಗ್ ಇನ್ ಟ್ಯಾಲಿ. ನಾನು ರೈಟ್ ನೌ ಈ ಪಾತಲ್ಲಿ ಇನ್ಸ್ಟಾಲ್ ಆಗಿದೆ tally.erp9. ಇಲ್ಲಿ ಸೇವ್ ಆಗುತ್ತೆ. ಆರ್ ಎಲ್ಸ್ ನಾನು ಡೇ ಬುಕ್ ಟುಡೇ ನೀವೇನಾದ್ರೂ ಫೈಲ್ ನೇಮ್ ಕೊಟ್ಕೋಬಹುದು. ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ಕೊಳ್ತೀನಿ. ಬಂದಿದೆ ಇದು ಡೆಸ್ಕ್ಟಾಪ್ ಸೆಕ್ಷನ್. ಡೆಸ್ಕ್ಟಾಪ್ ಅಲ್ಲಿ ಡೇ ಬುಕ್ ಟುಡೇ ಅಂತ ಇದೆ. ಸೊ PDF ಫಾರ್ಮ್ಯಾಟ್ ಅಲ್ಲಿ ಇರೋದ್ರಿಂದ ನಾನು ಯಾವಾಗ್ಲಾದ್ರೂ ಇದನ್ನ ಓಪನ್ ಮಾಡ್ಕೊಂಡು ವ್ಯೂ ಮಾಡಬಹುದು, ಪ್ರಿಂಟ್ ತಗೋಬಹುದು. ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಎಕ್ಸ್ಪೋರ್ಟ್ ದಿ ಥಿಂಗ್ಸ್ ಆರ್ ಡೇ ಬುಕ್ ಇನ್ ಟ್ಯಾಲಿ. ಎಕ್ಸ್ಪೋರ್ಟಿಂಗ್ ಹೇಗ್ ಮಾಡ್ತೀರಾ ಅದೇ ರೀತಿ ಇಂಪೋರ್ಟಿಂಗ್ ಎಕ್ಸೆಲ್ ಇಂದ, PDF ಇಂದ, XML ಇಂದ ನೀವು ಟ್ಯಾಲಿಗೆ ಇಂಪೋರ್ಟ್ ಮಾಡ್ಕೋಬಹುದು. ಟ್ಯಾಲಿಯಿಂದ ಹೊರಗೆ ಹೋಗ್ತಾ ಇರೋದು ಎಕ್ಸ್ಪೋರ್ಟಿಂಗ್, ಟ್ಯಾಲಿಯಿಂದ ಬೇರೆ ಅಪ್ಲಿಕೇಶನ್ಸ್ಗೆ ಹೋಗ್ತಾ ಇರೋದು ಎಕ್ಸ್ಪೋರ್ಟಿಂಗ್, ಅಲ್ಲಿಂದ ನಿಮ್ಮ ಟ್ಯಾಲಿಗೆ ಬರ್ತಾ ಇರೋಂಥದ್ದು ಇಂಪೋರ್ಟಿಂಗ್. ದಿಸ್ ಈಸ್ ದಿ ಎಕ್ಸ್ಪೋರ್ಟಿಂಗ್ ಡೇಟಾ ಬುಕ್. ಈ ರೀತಿ ಎಕ್ಸ್ಪೋರ್ಟಿಂಗ್ ವರ್ಕ್ ಆಗುತ್ತೆ. ನಾನು ಜಸ್ಟ್ ಫೈಲ್ ಓಪನ್ ಮಾಡಿದ್ದು. ನಾವು ಐ ವಾಂಟ್ ಟು ಇಂಪೋರ್ಟಿಂಗ್ ಡೇಟಾ. To import data from other sources to Tally, making use of some website which has a software tool called Excel to Tally XML converter. I'm going to upload a Excel file
here in this section. This is an Excel file which I have uploaded. It consists of 2 ledgers. Then click on Generate XML. Now XML file has been generated. Download XML file. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. So here you can observe XML ಫೈಲು ಡೌನ್ಲೋಡ್ ಆಗಿದೆ. ಎಕ್ಸೆಲ್ ಫೈಲ್ನ ಟ್ಯಾಲಿಗೆ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ you need to first convert that Excel file into XML format. For that I took the help of some online tool. As you can see on the screen, download section ಅಲ್ಲಿ ಇದು ಡೌನ್ಲೋಡ್ ಆಗಿದೆ XML ಫೈಲು. Excel file which I have uploaded XML document ಆಗಿ ಡೌನ್ಲೋಡ್ ಸೆಕ್ಷನ್ ಅಲ್ಲಿ ಬಂದಿದೆ. ನೆಕ್ಸ್ಟ್ ನಾನು ಟ್ಯಾಲಿ ಓಪನ್ ಮಾಡ್ಕೊಳ್ತೀನಿ. ಟ್ಯಾಲಿನಲ್ಲಿ ಯು ಹ್ಯಾವ್ ಇಂಪೋರ್ಟ್ ಡೇಟಾ ಆಪ್ಷನ್. ಯುಟಿಲಿಟೀಸ್ ಸೆಕ್ಷನಲ್ಲಿ ಅಂಡರ್ ಗೇಟ್ವೇ ಆಫ್ ಟ್ಯಾಲಿ ಇಂಪೋರ್ಟ್ ಡೇಟಾ ಆಪ್ಷನ್ ಇದೆ. ಜಸ್ಟ್ ಚೂಸ್ ದಟ್. ಇಂಪೋರ್ಟ್ ಡೇಟಾ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಚೂಸ್ ಮಾಡಿಕೊಂಡ್ರೆ ಮಾಸ್ಟರ್ಸ್, ವೌಚರ್ಸ್, ಬ್ಯಾಂಕ್ ಡೀಟೇಲ್ಸ್, ಸಿಂಕ್ರೊನೈಸೇಷನ್ ಈ ರೀತಿ ಆಪ್ಷನ್ ಸಿಗುತ್ತೆ. ಐ ಆಮ್ ಗೋಯಿಂಗ್ ಟು ಚೂಸ್ ಮಾಸ್ಟರ್ಸ್. ಮಾಸ್ಟರ್ಸ್ ತಗೊಂಡಾಗ ಎಲ್ಲಿ ನಿಮ್ಮ ಫೈಲ್ ಇದೆ ಆ ಪಾತ್ ನೀವು ಮೆನ್ಷನ್ ಮಾಡಬೇಕು.
ದಿಸ್ ಇಸ್ ದಿ ಪಾತ್. ನಂದು ಎಕ್ಸೆಲ್ ಫೈಲ್ ಇರೋ ಅಂಥ ಪಾತ್ ಇದು. Next, as per the requirement, choose ignore duplicates ಅಥವಾ modify with new data. ಯಾವುದನ್ನಾದರೂ ಚೂಸ್ ಮಾಡ್ಕೋಬಹುದು. Here this is the path. Downloads. This is the XML file path. Data import ಆಗಿದೆ. To check this, ಈ ಒಂದು ಫೈಲು ನಾನು ಇಂಪೋರ್ಟ್ ಮಾಡಿಕೊಂಡಿದ್ದು ಸಪ್ನಾ ಶಾ ಲೆಡ್ಜರ್ ಇದೆ. ಗ್ರೂಪ್ ಸೆಂಡ್ರಿ ಡೇಟಾಸ್ ಮಹೇಶ್ ವೋರಾ ಅಂತ ಇದೆ. ಲೆಟ್ಸ್ ಗೋ ಟು ಟ್ಯಾಲಿ. This is the list of ledgers. As you can observe, ಮಹೇಶ್ ವೋರಾನ ಲೆಡ್ಜರು ಇಂಪೋರ್ಟ್ ಆಗಿದೆ. You can observe here. And another ledger that has been imported under the group sundry data is
ಸಪ್ನಾ ಶಾ ಅಂತ ಇದು ಒಂದು ಲೆಡ್ಜರು ಇಂಪೋರ್ಟ್ ಆಗಿದೆ. ಈ ಲೆಡ್ಜರ್ ಡೀಟೇಲ್ಸು ನಮ್ಮ ಒಂದು ಲೆಡ್ಜರ್ ಲಿಸ್ಟಲ್ಲಿ ಇರಲಿಲ್ಲ. ನಾನು ಎಕ್ಸೆಲ್ ಫೈಲಲ್ಲಿ ಇದ್ದಿದ್ದನ್ನ ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊಂಡಿರೋಂಥದ್ದು. ಲೆಟ್ಸ್ ಲುಕ್ ಅಟ್ ಎನದರ್ ಲೆಡ್ಜರ್, ಮಹೇಶ್ ವೋರಾ. ಇದು ಇಂಪೋರ್ಟ್ ಆಗಿದೆ, ಎಕ್ಸೆಲ್ಲಿಂದ ಇಲ್ಲಿಗೆ ಬಂದಿರೋಂಥದ್ದು. Mahesh Vora, sundry creditor ledger. This is how you import the ledgers or vouchers. Vouchers ನೀವು ಇದೇ ರೀತಿ ಇಂಪೋರ್ಟ್ ಮಾಡ್ಕೋಬೋದು. ನಾನು ಒಂದು ಎಕ್ಸಾಂಪಲ್ಲು ಲೆಡ್ಜರ್ ಇಂಪೋರ್ಟ್ ಮಾಡಿ ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಹ್ಯಾವ್ ಇಂಪೋರ್ಟೆಡ್ 2 ledgers. This is the method of importing ledgers into Tally. Export to ನೀವು PDF ಫಾರ್ಮ್ಯಾಟ್, ಎಕ್ಸೆಲ್ ಫಾರ್ಮ್ಯಾಟ್, ಯಾವ ಫಾರ್ಮ್ಯಾಟ್ಗಾದ್ರೂ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಥ್ಯಾಂಕ್ ಯು ಆಲ್.